ಇನ್ನು ಬಿಟ್ ಕಾಯಿನ್ ಕೇಸಲ್ಲಿ ದಿನಕ್ಕೊಂದು ರೋಚಕತೆ ಹೊರಬರ್ತಾ ಇದೆ. ಹ್ಯಾಕ್ ಮಾಡೋದಷ್ಟೇ ಶ್ರೀಕಿಯ ಕೆಲಸ ಅಂತೆ. ಬಿಟ್ ಕಾಯಿನ್ ಮಾರಾಟ ಮಾಡ್ತಾ ಇದ್ದು ರಾಬಿನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. 1-2% ಕಮಿಷನ್ ಅನ್ನ ರಾಬಿನ್ ಪಡ್ಕೊಳ್ತಾ ಇದ್ದಂತೆ. ಹೀಗೆ ಕಮಿಷನ್ ಪಡೆದೇ ಸುಮಾರು 5 ಕೋಟಿಯನ್ನ ಗಳಿಸಿದಂತೆ. ಸಿಸಿಬಿ ಪೊಲೀಸರ ಮುಂದೆ ರಾಬಿನ್ ಈ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಪಶ್ಚಿಮ ಬಂಗಾಳ ಮೂಲದ ರಾಬಿನ್ ಖಂಡೇಲ್ವಾಲ್ ರಾಬಿನ್ ಕೊಟ್ಟಿರುವಂತಹ ಹೇಳಿಕೆ ಇದೀಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ಮೆಸೆಂಜರ್ ಮೂಲಕ ಶ್ರೀಕಿಗೆ ರಾಬಿನ್ ಪರಿಚಯ ಆಗಿದ್ರಂತೆ. 2017ರಲ್ಲಿ ಶ್ರೀಕಿಗೆ ಕೋಲ್ಕತ್ತಾದ ರಾಬಿನ್ ಪರಿಚಯ ಆಗಿದೆ. 45 ಲಕ್ಷ ಮೌಲ್ಯದ ತಲಾ 1 ಬಿಟ್ ಕಾಯಿನ್ 30 ಬಿಟ್ ಕಾಯಿನ್ ಅನ್ನ ರಾಬಿನ್ ಖರೀದಿ ಮಾಡಿದ್ದಂತೆ. ಈವರೆಗೆ ಶ್ರೀಕಿಯಿಂದ 130 ಬಿಟ್ ಕಾಯಿನ್ ಕಳವಾಗಿದ್ದಂತೆ. ಹೀಗಂತ ಪೊಲೀಸರಿಗೆ ರಾಬಿನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. 130 ಬಿಟ್ ಕಾಯಿನ್ ಅನ್ನ ರಾಬಿನ್ ಮಾರಾಟ ಮಾಡಿದಾನಂತೆ. ಗಳಿಸಿದ ಹಣವನ್ನ ಹಲವರಿಗೆ ವರ್ಗಾವಣೆ ಮಾಡಿದ್ದಾನೆ. ಯಾರ್ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ರಾಬಿನ್ ಕೊಟ್ಟಿದ್ದಾನಂತೆ. ಇನ್ನು ರಾಬಿನ್ ಯಾವ ರೀತಿಯಾಗಿ ಈ ಒಂದು ಬಿಟ್ ಕಾಯಿನ್ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದ, ಆತ ಎಷ್ಟು ಬಿಟ್ ಕಾಯಿನ್ ಅನ್ನ ಮಾರಾಟ ಮಾಡಿದ್ದಾನೆ, ಆತ ಅದಕ್ಕೆ ಪಡ್ಕೊಳ್ತಾ ಇದ್ದಂತಹ ಕಮಿಷನ್ ಎಷ್ಟು, ಇದೆಲ್ಲದರ ಬಗ್ಗೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ರಾಬಿನ್ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ರಾಬಿನ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಟ್ ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಮಹತ್ವದ ಮಾಹಿತಿಯನ್ನ ಆತ ತನಿಖೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ? ಖಂಡಿತವಾಗೂ ಸೌಮ್ಯ, ಈ ಒಂದು ಬಿಟ್ ಕಾಯಿನ್ ಹ್ಯಾಕಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಬಿನ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ಒಂದು ಸ್ಟೇಟ್ಮೆಂಟ್ ಮಹತ್ವದ್ದಾದಂತಹ ಒಂದು ಮಾಹಿತಿ ಆಗಿರುವಂತದ್ದು. ಯಾಕಂದ್ರೆ ರಾಬಿನ್ ಮತ್ತು ಈ ಒಂದು ಹ್ಯಾಕರ್ ಶ್ರೀಕಿಗೆ ಇಬ್ಬರಿಗೆ ಹೇಗೆಲ್ಲ ಪರಿಚಯ ಆಯಿತು ಅನ್ನೋದ್ರಿಂದ ಹಿಡಿದು ಅವರು ಯಾವ ರೀತಿ ಹ್ಯಾಕ್ ಮಾಡ್ತಿದ್ದೆ ಮತ್ತು ಎಷ್ಟು ಬಿಟ್ ಕಾಯಿನ್ಗಳನ್ನ ಹ್ಯಾಕ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಎಳೆಯಾಗಿ ರಾಬಿನ್ ಹೇಳಿರುವಂತದ್ದು. ಜೊತೆಗೆ 2016ರಲ್ಲಿ ಮೊದಲನೇ ಬಾರಿಗೆ ಈ ಒಂದು ರಾಬಿನ್ಗೆ ಫೇಸ್ಬುಕ್ ಮುಖಾಂತರವಾಗಿ ಈ ಒಂದು ಶ್ರೀಕಿ ಪರಿಚಯ ಆಗ್ತಾನೆ. ಪರಿಚಯ ಆದಂತಹ ಬಳಿಕ ಆತನೊಂದಿಗೆ ಸ್ನೇಹ ಸಂಬಂಧ ಬೆಳೆಸಿದಂತಹ ಶ್ರೀಕಿ ತನ್ನ ಬಳಿ ಇರುವಂತಹ ಒಂದಷ್ಟು ಬಿಟ್ ಕಾಯಿನ್ಗಳನ್ನ ಕೊಡ್ತೀವಿ, ಅದನ್ನ ಮಾರಾಟ ಮಾಡಿಕೊಡು ಅಂತ ಹೇಳುವಂತ ಮಾತುಗಳನ್ನ ಹೇಳ್ತಾನೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಬಿನ್ ಏನಿದ್ದಾನೆ, ಈತ ಬಿಟ್ ಕಾಯಿನ್ ವ್ಯವಹಾರದಲ್ಲಿ ಸಕ್ರಿಯನಾಗಿರ್ತಾನೆ. ಜೊತೆಗೆ ಬಿಟ್ ಕಾಯಿನ್ ವ್ಯವಹಾರವನ್ನು ಕೂಡ ಅಷ್ಟೇ ಈತ ಮಾಡ್ತಾ ಇರ್ತಾನೆ. ಈ ಒಂದು ಕಾರಣಕ್ಕೋಸ್ಕರ ತನ್ನ ಬಳಿ ಇರುವಂತಹ ಒಂದು ಬಿಟ್ ಕಾಯಿನ್ಗಳನ್ನ ಕೊಡ್ತೀನಿ, ಅದನ್ನ ಮಾರಾಟ ಮಾಡು, ಅದರಿಂದ ಬಂದಂತಹ ಕಮಿಷನ್ ಹಣವನ್ನು ನೀನು ತಗೋ ಅನ್ನುವಂತ ಮಾತನ್ನು ಹೇಳಿರ್ತಾನೆ. ಇಲ್ಲಿ ಮೊದಲನೇ ಬಾರಿಗೆ ಆತ ಪರಿಚಯ ಆದಂತ ಸಂದರ್ಭದಲ್ಲಿ ಶ್ರೀಕಿ ಒಬ್ಬ ಹ್ಯಾಕರ್ ಅನ್ನೋದು ಗೊತ್ತಿರಲ್ಲ. ಆದರೆ 2017ರಲ್ಲಿ ಈತ ಒಮ್ಮೆ ಆತನನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಶ್ರೀಕಿ ಎಳೆಯಾಗಿ ಒಂದು ತನ್ನ ಹ್ಯಾಕಿಂಗ್ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕೊಡ್ತಾನೆ. ಎಲ್ಲೋ ಒಂದು ರೀತಿ ಹಣದ ಆಸೆಗೆ ರಾಬಿನ್ ಕೂಡ ಅಷ್ಟೇ ಈತ ಏನು ಬಿಟ್ ಕಾಯಿನ್ಗಳನ್ನ ಕೊಡ್ತಾ ಇರ್ತಾನೆ, ಅದನ್ನು ಕೂಡ ಅಷ್ಟೇ ಮಾರಾಟ ಮಾಡಿ ಅದನ್ನ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಆ ಒಂದು ಅಕೌಂಟ್ಗೆ ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಕೂಡ ಅಷ್ಟೇ ಈ ಒಂದು ರಾಬಿನ್ ಮಾಡ್ತಿರ್ತಾನೆ. ಇಲ್ಲಿ ಶ್ರೀಕಿ ಕೇವಲ ಬಿಟ್ ಕಾಯಿನ್ಗಳನ್ನ ಹ್ಯಾಕ್ ಮಾಡುವಂತ ಕೆಲಸವನ್ನ ಮಾತ್ರ ಮಾಡ್ತಿದ್ದ. ಆದ್ರೆ ಬಿಟ್ ಕಾಯಿನ್ಗಳನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ಶ್ರೀಕಿ ಹೇಳಿರುವಂತಹ ಒಂದಷ್ಟು ಅಕೌಂಟ್ಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನ ಈ ರಾಬಿನ್ ಎಂಬಾತ ಮಾಡ್ತಾ ಇದ್ದ. ಸದ್ಯಕ್ಕೆ ಈಗ ಸಿಸಿಬಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಅಷ್ಟೇ ಒಂದು ರಾಬಿನ್ ಈ ಒಂದು ಐ ವಿಟ್ನೆಸ್ ಅನ್ನೋದು ಕೂಡ ಈಗಾಗಲೇ ಕನ್ಸಿಡರ್ ಮಾಡಿರುವಂತದ್ದು. ಜೊತೆಗೆ ಶ್ರೀಕಿ ಯಾವೆಲ್ಲ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ರಾಬಿನ್ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಕೇವಲ ಬಿಟ್ ಕಾಯಿನ್ ಅಷ್ಟೇ ಅಲ್ಲದೆ ಸರ್ಕಾರಿ ವೆಬ್ಸೈಟ್ಗಳನ್ನು ಕೂಡ ಅಷ್ಟೇ ಶ್ರೀಕಿ ಹ್ಯಾಕ್ ಮಾಡ್ತಾ ಇದ್ದ. ಜೊತೆಗೆ ಇವರು ಗೋವಾಗೆ 2019ರಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಮೋಜು ಮಸ್ತಿಗೆ ಅಂತಲೇ ಹಣ ಬೇಕಾಗಿರುತ್ತೆ. ಆ ಒಂದು ಮೋಜು ಮಸ್ತಿಗೆ ಅಂತ ಸುಮಾರು 50 ಲಕ್ಷ ಹಣವನ್ನ ಖರ್ಚು ಮಾಡಿರ್ತಾರೆ. 50 ಲಕ್ಷ ಹಣವನ್ನು ಕೂಡ ಅಷ್ಟೇ ಗೋವಾದಲ್ಲಿರುವ ಕ್ಯಾಸಿನೋದಲ್ಲಿರುವಂತಹ ಫೋಕರ್ ಗೇಮ್ ಅನ್ನ ಕೂಡ ಅಷ್ಟೇ ಆನ್ಲೈನ್ ಗೇಮ್ ಏನಿರುತ್ತೆ ಆ ಒಂದು ಆನ್ಲೈನ್ ಗೇಮ್ ಅನ್ನು ಕೂಡ ಅಷ್ಟೇ ಹ್ಯಾಕ್ ಮಾಡಿಕೊಂಡು ಸುಮಾರು 50 ಲಕ್ಷ ಹಣವನ್ನ ಅಲ್ಲಿ ಎಗರಿಸಿರ್ತಾರೆ. ಆ 50 ಲಕ್ಷ ಹಣದಲ್ಲಿ ಗೋವಾದಲ್ಲಿ ಪಾರ್ಟಿ ಎಂಜಾಯ್ ಮಾಡಿಕೊಂಡು ಹಣವನ್ನ ಖರ್ಚು ಮಾಡಿದ್ವಿ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ರಾಬಿನ್ ಪೊಲೀಸರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು ಇದುವರೆಗೂ ಕೂಡ ಅಷ್ಟೇ ಈ ಒಂದು ಹ್ಯಾಕರ್ ಶ್ರೀಕಿ ಏನಿದ್ದಾನೆ ಈತ ಹಲವು ಬಿಟ್ ಕಾಯಿನ್ ಗಳನ್ನು ಕೂಡ ಅಷ್ಟೇ ಈತ ಹ್ಯಾಕ್ ಮಾಡ್ಕೊಂಡು ಬರ್ತಿದ್ದ. ಆದ್ರೆ ಇಲ್ಲಿ ಯಾವುದೇ ಒಂದು ಬಿಟ್ ಕಾಯಿನ್ ಅನ್ನು ಕೂಡ ಅಷ್ಟೇ ಮಾರಾಟ ಮಾಡೋದಾಗಿರ್ಬೋದು, ಅದರಿಂದ ಬಂದಂತ ಹಣವನ್ನು ಇದೆಲ್ಲಿಯೂ ಕೂಡ ಅಷ್ಟೇ ಶ್ರೀಕಿ ಮಾಡಿಲ್ಲ. ಆ ಹಣವನ್ನ ನಾನು ಮಾರಾಟ ಮಾಡಿ ಶ್ರೀಕಿಗೆ ಕೊಡ್ತಾ ಇದ್ದೆ ಅನ್ನುವಂತ ಮಾತನ್ನು ರಾಬಿನ್ ಹೇಳಿರುವಂತದ್ದು. ಜೊತೆಗೆ ಒಂದು 55 ಜನರಿಗೆ, ಯಾಕಂದ್ರೆ ಬಿಟ್ ಕಾಯಿನ್ ಗಳನ್ನ ಮಾರಾಟ ಮಾಡಿ ಬಂದಂತ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸುಮಾರು 55 ಜನರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದು ಕೂಡ ಈಗಾಗಲೇ ರಾಬಿನ್ ಕೊಟ್ಟಂತ ಸ್ಟೇಟ್ಮೆಂಟ್ ಉಲ್ಲೇಖವಾಗಿದೆ. ಜೊತೆಗೆ ಈ ಒಂದು ಶ್ರೀಕಿ ಏನಿದ್ದಾನೆ ಈತ ದೊಡ್ಡ ಹ್ಯಾಕರ್ ಆಗಿದ್ದ. ಜೊತೆಗೆ ಈತ ಐಷಾರಾಮಿ ಹೋಟೆಲ್ಗಳಲ್ಲಿ ಕೂಡ ವಾಸ್ತವ್ಯವನ್ನು ನೋಡ್ತಾ ಇದೆ. ಈತ ಒಂದು ಮೊಬೈಲ್ ಅನ್ನ ಬಳಸ್ತಾ ಇರಲಿಲ್ಲ, ಒಂದು ಕೇವಲ ಕೈಯಲ್ಲಿ ಒಂದು ಲ್ಯಾಪ್ಟಾಪ್ ಇದ್ರೆ ಸಾಕು, ಇಮ್ಮಿಡಿಯೇಟ್ಲಿ ಹಣವನ್ನ ಆ ಒಂದು ಹೋಟೆಲ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದ. ಆ ಒಂದು ಹಣವನ್ನು ಕೂಡ ಅಷ್ಟೇ ನಾನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ರಾಬಿನ್ ಹೇಳಿರುವಂತಹದ್ದು. ಸದ್ಯಕ್ಕೆ ಈಗ ರಾಬಿನ್ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ
ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡಿರುವಂತಹ ಸಿಸಿಬಿ ಪೊಲೀಸರು ಅದರ ಮುಖಾಂತರವಾಗಿ ಕೂಡ ಈಗಾಗಲೇ ಶ್ರೀಕಿಯನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಶ್ರೀಕಿ ಕೂಡ ಅಷ್ಟೇ ಇದೆಲ್ಲವನ್ನೂ ಕೂಡ ಅಷ್ಟೇ ನಾನು ಮಾಡಿದ್ದೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತೆ ಒಂದು ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತಹದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ